ಎಲ್ಲರಿಗೂ ನಮಸ್ಕಾರ. ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂದ್ರೆ ರಫ್ತು ಮತ್ತು ಆಮದು. ಈ ಪದಗಳನ್ನ ಕೇಳಿದ ತಕ್ಷಣ ಏನನ್ಸುತ್ತೆ? ಅಬ್ಬಬ್ಬಾ, ಇದೆಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಆಟ, ನಮ್ ಕೈಲಾಗೋಲ್ಲ ಅಂತನಾ? ಆದ್ರೆ ನಿಜವಾಗ್ಲೂ ಕಥೆ ಅದೇನಾ? ಬನ್ನಿ ಇವತ್ತು ಈ ಜಗತ್ತಿನ ಅಸಲಿ ಸತ್ಯಗಳನ್ನ ಏಕ್ದಮ್ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಬಿಸ್ನೆಸ್ ಶುರು ಮಾಡ್ಬೇಕು ಅನ್ನೋ ಪ್ರತಿಯೊಬ್ಬರ ತಲೆಯಲ್ಲೂ ಈ ಪ್ರಶ್ನೆ ಇದ್ದೇ ಇರುತ್ತೆ. ಈ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಕೋಟಿ ಕೋಟಿ ಬಂಡವಾಳ ಬೇಕಾ? ನಮ್ ಹಾಗೆ ಸಣ್ಣದಾಗಿ ಶುರು ಮಾಡೋರಿಗೆ ಇದೆಲ್ಲ ಕನಸು ಮಾತ್ರನಾ? ಸರಿ, ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ ಬನ್ನಿ. ಹೌದು, ಈ ಡೌಟ್ ಬರೋದು ತುಂಬಾನೇ ಸಹಜ. ಇದೆಲ್ಲ ನಮ್ ಕೈಲಿ ನಿಜವಾಗ್ಲೂ ಸಾಧ್ಯನಾ ಅಂತ ಎಷ್ಟೋ ಸಾರಿ ನಮ್ಗೆ ನಾವೇ ಕೇಳ್ಕೋತೀವಿ. ನಿಮ್ಮ ಮನ್ಸಲ್ಲೂ ಇಂಥದ್ದೇ ಪ್ರಶ್ನೆ ಇದ್ರೆ ಚಿಂತೆ ಬೇಡ, ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಿ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಭಯ. ಅದೇನು ಗೊತ್ತಾ? ಅಯ್ಯೋ, ರಿಸ್ಕ್ ಜಾಸ್ತಿ ಇರುತ್ತೇನೋ, ಇಂಟರ್ನ್ಯಾಷನಲ್ ಟ್ರೇಡ್ ಅಂದ ತಕ್ಷಣ ಎಲ್ಲಾದ್ರೂ ದುಡ್ಡು ಲಾಸ್ ಆಗ್ಬಿಡುತ್ತಾ ಅನ್ನೋ ಭಯ ಮನ್ಸಲ್ಲಿ ಶುರುವಾಗೋದು ಕಾಮನ್. ಮತ್ತೆ ಫೈನಲ್ ಆಗಿ ಇದೆಲ್ಲ ಸ್ಟಾರ್ಟ್ ಮಾಡೋಕೆ ಒಂದು ದೊಡ್ಡ ಕಂಪನಿನೇ ಇರಬೇಕು ಅನ್ನೋ ಒಂದು ತಪ್ಪು ಕಲ್ಪನೆ. ಸರಿ, ಇವತ್ತು ಈ ಎಲ್ಲ ಅನುಮಾನ, ಭಯ, ತಪ್ಪು ಕಲ್ಪನೆ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡೋಣ. ಓಕೆ, ಮೊದಲು ಈ ಭಯಗಳಿಂದ ಹೊರಬಂದು ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ. ವಿಷಯವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಏಕ್ದಮ್ ಬೇಸಿಕ್ಸ್ನಿಂದ ಶುರು ಮಾಡ್ಬೇಕು. ಹಾಗಾದ್ರೆ ಏನಿದು ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಅಂದ್ರೆ? ತುಂಬಾನೇ ಸಿಂಪಲ್. ಒಂದು ದೇಶದ ಬಾರ್ಡರ್ ದಾಟಿ ನಾವು ಬೇರೆ ದೇಶದಿಂದ ಏನಾದ್ರೂ ವಸ್ತುಗಳನ್ನ ಅಥವಾ ಸರ್ವಿಸಸ್ ಅನ್ನ ತರಿಸ್ಕೊಂಡ್ರೆ ಅದನ್ನ ಆಮದು ಅಥವಾ ಇಂಪೋರ್ಟ್ ಅಂತೀವಿ. ಅದೇ ರೀತಿ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಏನಾದ್ರೂ ಮಾರಿದ್ರೆ ಅದನ್ನ ರಫ್ತು ಅಥವಾ ಎಕ್ಸ್ಪೋರ್ಟ್ ಅಂತೀವಿ ಅಷ್ಟೇ. ಉದಾಹರಣೆಗೆ ಇಲ್ನೋಡಿ, ಚೆನ್ನೈನಿಂದ ಮುಂಬೈಗೆ ಏನಾದ್ರೂ ಸಾಮಾನ್ ಕಳ್ಸಿದ್ರೆ ಅದು ಡೊಮೆಸ್ಟಿಕ್ ಟ್ರೇಡ್. ಯಾಕೆ ಅಂದ್ರೆ ಅದು ನಮ್ಮ ದೇಶದ ಒಳಗೇನೆ ನಡೆಯೋ ವ್ಯವಹಾರ. ಆದ್ರೆ ಅದೇ ಚೆನ್ನೈನಿಂದ ಸಿಂಗಪೂರ್ಗೇನಾದ್ರೂ ಕಳ್ಸಿದ್ರೆ ಅದು ದೇಶದ ಬಾರ್ಡರ್ ದಾಟುತ್ತಲ್ವಾ, ಆಗ ಅದು ಆಗತ್ತೆ ರಫ್ತು. ಸೊ ಇಲ್ಲಿ ಬಾರ್ಡರ್ ಅನ್ನೋ ಪದ ತುಂಬಾ ಇಂಪಾರ್ಟೆಂಟ್. ಓಕೆ, ಈ ಬೇಸಿಕ್ ಐಡಿಯಾ ತಲೆಯಲ್ಲಿ ಇಟ್ಕೊಳ್ಳಿ. ಈಗ ಈ ಎಕ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ಇರೋ 4 ದೊಡ್ಡ ತಪ್ಪು ನಂಬಿಕೆಗಳ್ನ ಅಂದ್ರೆ ಮಿತ್ಸ್ ಅನ್ನ ಒಂದೊಂದಾಗಿ ಬ್ರೇಕ್ ಮಾಡೋಣ. ಇಲ್ಲಿ ಬರೀ ಸತ್ಯ ಆರ್ ವಾಸ್ತವ ಅಷ್ಟೇ. ಮೊದಲನೇ ಮಿಸ್ಟೇಕ್, ಇದು ತುಂಬಾನೇ ಕಾಮನ್. ಅದೇನಂದ್ರೆ ಎಕ್ಸ್ಪೋರ್ಟ್ ಮಾಡೋಕೆ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು ಅನ್ನೋದು. ಅದೆಷ್ಟೋ ಜನರ ಕನಸುಗಳನ್ನ ಶುರುವಾಗೋ ಮುಂಚೆನೇ ಮುರಿದಾಕೋ ಗೋಡೆ ಇದು. ಆದ್ರೆ ನಿಜವಾದ ಕತೆನೇ ಬೇರೆ. ಎಕ್ಸ್ಪೋರ್ಟ್ ಅನ್ನೋದು ದುಡ್ಡಿನ ಆಟಕ್ಕಿಂತ ಹೆಚ್ಚಾಗಿ ಜ್ಞಾನ ಮತ್ತೆ ರೂಲ್ಸ್ ಪಾಲಿಸೋ ಆಟ. ಅಂದರೆ ಇದು ನಾಲೆಜ್ ಮತ್ತೆ ಕಂಪ್ಲೈನ್ಸ್ ಬೇಸ್ಡ್ ಬಿಸ್ನೆಸ್. ಕರೆಕ್ಟಾದ ನಾಲೆಜ್ ಆರ್ ಪ್ರಾಸೆಸ್ ಫಾಲೋ ಮಾಡಿದ್ರೆ ಸಣ್ಣ ಎಂಎಸ್ಎಂಇಗಳು ಕೂಡ ಕಡಿಮೆ ಬಂಡವಾಳದಲ್ಲಿ ಸಕ್ಸಸ್ಫುಲ್ ಆಗಿ ಎಕ್ಸ್ಪೋರ್ಟ್ ಮಾಡಬಹುದು. ಈಗ ಎರಡನೇ ತಪ್ಪು ಕಲ್ಪನೆ ಏನದು? ದೊಡ್ಡ ಹೆಸರು ಮಾಡಿರೋ ಕಂಪನಿಗಳು ಮಾತ್ರ ಎಕ್ಸ್ಪೋರ್ಟ್ ಮಾಡೋಕ್ ಸಾಧ್ಯ ಅನ್ನೋದು. ಇದು ಕೂಡ ಸಣ್ಣ ಬಿಸ್ನೆಸ್ಗಳನ್ನ ಹಿಂದೆ ಸರಿಯುವಂತೆ ಮಾಡುತ್ತೆ. ಹಾಗಾದ್ರೆ ಲೀಗಲ್ ಆಗಿ ಯಾರೆಲ್ಲ ಎಕ್ಸ್ಪೋರ್ಟ್ ಮಾಡ್ಬೋದು? ಸತ್ಯ ಏನಪ್ಪಾ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದ್ರೆ ಇಂಡಿವಿಜುವಲ್, ಒಂದು ಪ್ರೊಪ್ರೈಟರ್ಶಿಪ್ ಫರ್ಮ್ ಅಥವಾ ಒಂದು ಸಣ್ಣ ಯೂನಿಟ್ ಕೂಡ ಒಫಿಷಿಯಲ್ ಆಗಿ ಎಕ್ಸ್ಪೋರ್ಟ್ ಮಾಡ್ಬೋದು. ಇದಕ್ಕೆ ದೊಡ್ಡ ಕಾರ್ಪೊರೇಟ್ ಬಿಲ್ಡಪ್ ಏನೂ ಬೇಕಾಗಿಲ್ಲ. ಮುಂದಿನದು, ಮೂರನೇ ತಪ್ಪು ತಿಳುವಳಿಕೆ, ಒಬ್ಬ ಏಜೆಂಟ್ ಅಥವಾ ಮಿಡಲ್ ಮ್ಯಾನ್ ಇಲ್ಲದೆ ಎಕ್ಸ್ಪೋರ್ಟ್ ಮಾಡೋಕೆ ಆಗಲ್ಲ ಅಂತ. ಎಷ್ಟೋ ಜನರಿಗೆ ಈ ಬಿಸ್ನೆಸ್ಗೆ ಇಳಿಬೇಕು ಅಂದ್ರೆ ಒಬ್ಬ ಏಜೆಂಟ್ ಬೇಕೇ ಬೇಕು ಅನ್ನೋ ನಂಬಿಕೆ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಗಮನಿಸಿ. ಈ ಬಿಸ್ನೆಸ್ನಲ್ಲಿ ನಾಲೆಜ್ ಕಂಪಲ್ಸರಿ, ಏಜೆಂಟ್ ಅಲ್ಲ. ಏಜೆಂಟ್ ಅನ್ನೋದು ಕೇವಲ ಒಂದು ಆಪ್ಷನ್ ಅಷ್ಟೇ. ನೀವು ಸಂಪೂರ್ಣವಾಗಿ ಏಜೆಂಟ್ ಮೇಲೆಯೇ ಡಿಪೆಂಡ್ ಆದ್ರೆ ನಿಮ್ಮ ಬಿಸ್ನೆಸ್ ಮೇಲಿನ ಕಂಟ್ರೋಲ್ ಕಡಿಮೆ ಆಗಬಹುದು. ಯೋಚನೆ ಮಾಡಿ. ಸರಿ, ಈಗ ಕೊನೆಯದಾಗಿ 4ನೇ ಮಿಸ್ಟೇಕ್. ಇದು ಎಲ್ಲರಿಗಿಂತ ಡೇಂಜರಸ್. ಅದೇನಂದ್ರೆ ನಮ್ಮ ಪ್ರಾಡಕ್ಟ್ಸ್ ಅಂದ ಶಿಪ್ ಮಾಡಿದ ತಕ್ಷಣ, ಅಂದ್ರೆ ಹಡಗಿಗೆ ತುಂಬಿದ ತಕ್ಷಣ ನಮ್ಮ ಕೆಲ್ಸ ಮುಗೀತು ಅಂತ ಅನ್ಕೊಳ್ಳೋದು. ನೋಡಿ, ಶಿಪ್ಮೆಂಟ್ ಮಾಡೋದು ನಿಮ್ಮ ಫೈನಲ್ ಗೋಲ್ ಅಲ್ಲ. ಅದು ಇಡೀ ಪ್ರಾಸೆಸ್ನ ಒಂದು ಭಾಗ ಅಷ್ಟೇ. ನಿಜವಾದ ಸಕ್ಸಸ್ ಅಂದ್ರೆ ಏನ್ ಗೊತ್ತಾ? ಯಾವಾಗ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಪೇಮೆಂಟ್ ಬರುತ್ತೋ ಅದು. ಎಷ್ಟೋ ಜನ ಈ ಬಿಸ್ನೆಸ್ನಲ್ಲಿ ಫೇಲ್ ಆಗೋಕೆ ಇದೇ ಮುಖ್ಯ ಕಾರಣ. ಕಷ್ಟಪಟ್ಟು ಕಳಿಸಿದ ವಸ್ತುವಿಗೆ ಹಣವನ್ನ ಸೇಫ್ ಆಗಿ ವಾಪಸ್ ತಗೊಳ್ತಾ ಆಗದೇ ಇರೋದು. ಹಾಗಾದ್ರೆ ಇಷ್ಟೊತ್ತು ನಾವು ಮಾತಾಡಿದ್ರಿಂದ ಏನ್ ಗೊತ್ತಾಯ್ತು? ಎಕ್ಸ್ಪೋರ್ಟ್ ಅನ್ನೋದು ಅದೃಷ್ಟದ ಆಟ ಅಲ್ಲವೇ ಅಲ್ಲ. ಇದು ಒಂದು ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಮೇಲೆ ನಿಂತಿರೋ ಬಿಸ್ನೆಸ್. ಸೊ ನಮ್ಮ ಮೈಂಡ್ಸೆಟ್ ಅನ್ನ ಲಕ್ ಕಡೆಯಿಂದ ಸಿಸ್ಟಮ್ ಕಡೆಗೆ ಶಿಫ್ಟ್ ಮಾಡಬೇಕಾದ ಟೈಮ್ ಇದು. ಇದನ್ನ ಇನ್ನೊಮ್ಮೆ ಕ್ಲಿಯರ್ ಮಾಡೋಣ. ಎಕ್ಸ್ಪೋರ್ಟ್ನಲ್ಲಿ ಸಕ್ಸಸ್ ಆಗೋದು ಲಕ್ ಮೇಲೆ ಡಿಪೆಂಡ್ ಆಗಿಲ್ಲ. ಬದಲಾಗಿ ಒಂದು ಸರಿಯಿರೋ ಪ್ರಾಸೆಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡೋದ್ರಲ್ಲಿದೆ.
ನಿಮ್ಮ ಪ್ರಾಡಕ್ಟ್ ಎಷ್ಟೇ ಸೂಪರ್ ಆಗಿದ್ರೂ ಸರಿ, ಪ್ರಾಸೆಸ್ ಎಲ್ಲಾದ್ರೂ ತಪ್ಪಾದ್ರೆ ನಷ್ಟ ಪಕ್ಕಾ. ಹಾಗಾದ್ರೆ ಆ ಪ್ರಾಸೆಸ್ ಅಂದ್ರೆ ಏನು? ಅದರಲ್ಲಿ 4 ಮುಖ್ಯ ಪಿಲ್ಲರ್ಗಳಿವೆ. ಮೊದಲನೇದು ಪರ್ಫೆಕ್ಟ್ ಡಾಕ್ಯುಮೆಂಟೇಷನ್. ಇಂಡಿಯಾದಲ್ಲಿ ಡಿಜಿಎಫ್ಟಿ ಥರದ ಸಂಸ್ಥೆಗಳು ಹೇಳೋ ಪ್ರತಿಯೊಂದು ಪೇಪರ್ ವರ್ಕ್ ಸರಿಯಾಗಿರ್ಬೇಕು. ಎರಡನೇದು ಕಸ್ಟಮ್ಸ್ ರೂಲ್ಸ್ ಬಗ್ಗೆ ತಿಳ್ಕೊಂಡು ಅದನ್ನ ಫಾಲೋ ಮಾಡೋದು. ಮೂರನೇದು ಬ್ಯಾಂಕಿಂಗ್ ಮತ್ತೆ ಪೇಮೆಂಟ್ ಮೆಥಡ್ಸ್ ಬಗ್ಗೆ ಸರಿಯಾದ ತಿಳುವಳಿಕೆ. ಹಾಗೆ ನಾಲ್ಕನೇದು ಪ್ರತಿಯೊಂದು ಹಂತದಲ್ಲೂ ಡಿಸಿಪ್ಲಿನ್ ಆಗಿ ಕಂಪ್ಲೈಯನ್ಸ್ ಮಾಡೋದು. ಇಂಡಿಯನ್ ಕಾನೂನಿನ ಪ್ರಕಾರ ಈ ಪ್ರತಿಯೊಂದಕ್ಕೂ ಅದರದ್ದೇ ಆದ ಫ್ರೇಮ್ವರ್ಕ್ ಇದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಎಕ್ಸ್ಪೋರ್ಟ್ ಬಿಸ್ನೆಸ್ನಲ್ಲಿ ಲಕ್, ಹೋಪ್ ಅಥವಾ ಇಮೋಷನ್ಗೆ ಜಾಗ ಇಲ್ಲ. ಇಲ್ಲಿ ವರ್ಕ್ ಆಗೋದು ಕೇವಲ ಮೂರು ವಿಷಯಗಳು: ಸಿಸ್ಟಮ್, ಪೇಷನ್ಸ್ ಮತ್ತೆ ಡಿಸಿಪ್ಲಿನರಿ. ಇಷ್ಟೇ ನೋಡಿ ಸಕ್ಸಸ್ನ ನಿಜವಾದ ಮಂತ್ರ. ಓಕೆ, ಈಗ ನಾವು ಈ ವಿವರಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇವತ್ತಿನ ಈ ಮಾತುಕತೆಯಿಂದ ನಾವು ನೆನಪಲ್ಲಿಟ್ಕೋಬೇಕಾದ ಅತಿ ಮುಖ್ಯವಾದ ಪಾಠ ಏನು? 3 ಕೀ ಪಾಯಿಂಟ್ಸ್. 1. ಎಕ್ಸ್ಪೋರ್ಟಿಂಗ್ ಅನ್ನೋದು ರಾತ್ರೋರಾತ್ರಿ ಶ್ರೀಮಂತರಾಗೋ ಸ್ಕೀಮ್ ಖಂಡಿತ ಅಲ್ಲ. 2. ಇದು ದೊಡ್ಡ ಕಾರ್ಪೊರೇಟ್ಗಳ ಆಸ್ತಿಯೂ ಅಲ್ಲ. 3. ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಮೇಲೆ ನಿಂತಿರೋ ಬಿಸ್ನೆಸ್. ಕೊನೆಯದಾಗಿ ಈ ಮಾತನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಯಾವಾಗ ನಿಮಗೆ ಒಂದು ಪ್ರಾಸೆಸ್ ಪೂರ್ತಿಯಾಗಿ ಅರ್ಥ ಆಗುತ್ತೋ ಆಗ ಭಯ ತಾನಾಗಿ ಕಡಿಮೆಯಾಗಿ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ. ಯಾಕಂದ್ರೆ ಜ್ಞಾನವೇ ಭಯಕ್ಕಿರೋ ಅಸಲಿ ಮದ್ದು. ನಮ್ಮ ಮುಂದಿನ ವಿವರಣೆಯಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಮಾತಾಡೋಣ. ಕಾನೂನಿನ ಪ್ರಕಾರ ಯಾರು ಎಕ್ಸ್ಪೋರ್ಟ್ ಮಾಡಬಹುದು? ಈ ಬಗ್ಗೆ ಇರೋ ತಪ್ಪು ನಂಬಿಕೆಗಳು ಯಾವುವು? ಕಾನೂನು ಹೇಳೋ ಸತ್ಯ ಏನು? ಇದನ್ನೆಲ್ಲ ಇನ್ನಷ್ಟು ಡೀಟೇಲ್ ಆಗಿ ನೋಡೋಣ. ಖಂಡಿತ ಮಿಸ್ ಮಾಡ್ಕೋಬೇಡಿ.